ಅಮ್ಮನಿಂದ ಹಿಡಿದು ಮಡದಿಯವರೆಗೆ, ಸೋದರಿಯಿಂದ ಹಿಡಿದು ಪುತ್ರಿಯವರೆಗೆ ಪ್ರತಿಯೊಂದು ಹಂತದಲ್ಲೂ ಮಹಿಳೆ ಎಂಬ ಬಲ ಇಲ್ಲದೆ ಹೋದರೆ ಯಾರ ಜೀವನಕ್ಕೂ ಅಸ್ತಿತ್ವವೇ ಇರದು. ಮಹಿಳೆ ಎಂದರೆ ಭವಿಷ್ಯ. ಮಹಿಳೆ ಬದುಕಿಗೆ ಬಲ. ನಮ್ಮ ಬದುಕನ್ನು ರೂಪಿಸಿದ, ಜೀವನಕ್ಕೆ ಶಕ್ತಿ ತುಂಬಿದ ಎಲ್ಲ ಮಹಿಳೆಯರನ್ನು ಗೌರವಿಸುತ್ತಾ ಎಲ್ಲ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ದಿನದಂದು ನಾವು ಮಹಿಳಾ ಸಾಧಕಿಯರನ್ನು ಸ್ಮರಿಸುವ ಸುದಿನ. ಮಹಿಳಾ ಸಾಧಕಿಯರೆಂದರೆ ಹಲವಾರು ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಸಾಧನೆಗೈದ ಮಹಿಳೆಯರನ್ನು ಸ್ಮರಿಸುವುದರೊಂದಿಗೆ ನಮ್ಮ ಸುತ್ತಮುತ್ತಲಿನಲ್ಲಿ ಸಾಧನೆಗೈದ ಮಹಿಳೆಯರನ್ನು ಸ್ಮರಿಸುವ ದಿನವೂ ಇದಾಗಿದೆ. ಆ ಸಾಲಿನಲ್ಲಿರುವ ಮಹಿಳಾ ಸಾಧಕಿ ಶ್ರೀಮತಿ ಶೈಲಕುಮಾರಿ. ಇವರ ತಂದೆ ವಾಮನರಾವ್, ತಾಯಿ ತಾರಮ್ಮ ದಂಪತಿಗಳಿಗೆ ಮೇ 30, 1955 ಹುಂಚದಕಟ್ಟೆಯಲ್ಲಿ ಜನಿಸಿದರು. ಚಿಕ್ಕವರಿದ್ದಾಗ ಅಜ್ಜಿ ಕಲ್ಯಾಣಮ್ಮನವರ ಮಡಿಲಲ್ಲಿ ಬೆಳೆದ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಂಚದಕಟ್ಟೆಯ ಹೈಸ್ಕೂಲಿನಲ್ಲಿ ಪಡೆದರು. ನಂತರ ಮಕ್ಕಳ ವಿದ್ಯಾಸಂಸ್ಥೆ ಶಿವಮೊಗ್ಗದಲ್ಲಿ ಡಿ.ಎಡ್ ಪದವಿಯನ್ನು ಪಡೆದರು. ವಯಸ್ಕರ ಶಿಕ್ಷಣದ ಶಿಕ್ಷಕರಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹುಂಚದಕಟ್ಟೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1979ರಲ್ಲಿ ಹುಂಚದಕಟ್ಟೆಯ ಕೆ.ವಿ. ಕೃಷ್ಣಮೂರ್ತಿರವರನ್ನು ವಿವಾಹವಾದ ಇವರಿಗೆ ಅಕ್ಷತಾ ಹುಂಚದಕಟ್ಟೆ, ಅಮಿತಾ ಹುಂಚದಕಟ್ಟೆ, ಆದರ್ಶ್ ಹುಂಚದಕಟ್ಟೆ ಇವರ ಮಕ್ಕಳು. ಮೂಲತಃ ಹುಂಚದಕಟ್ಟೆಯವರಾದ ಇವರು ಆಯನೂರು ಸಮೀಪದಲ್ಲಿ ಸ್ಥಳವನ್ನು ತೆಗೆದುಕೊಂಡು ಶಾಲೆಯನ್ನು ಪ್ರಾರಂಭಿಸುವ ಹಂತದಲ್ಲಿ ಪತಿಯ ಅಕಾಲಿಕ ಮರಣದ ನಂತರ ಪತಿಯ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ತಮ್ಮ ಶಿಕ್ಷಕಿ ಹುದ್ದೆಗೆ ರಾಜೀನಾಮೆ ನೀಡಿದರು. ನಂತರ ವಾತ್ಸಲ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಎಂಬ ಶಿಕ್ಷಣ ಸಂಸ್ಥೆಯನ್ನು 2014ರಲ್ಲಿ ಕೇವಲ 26 ಮಕ್ಕಳಿಂದ ಪ್ರಾರಂಭಗೊಂಡ ಈ ಶಿಕ್ಷಣ ಸಂಸ್ಥೆ ಇಂದು 650ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಿದೆ. ಈ ಶಾಲೆಯ ಹೆಸರೇ ಸೂಚಿಸುವಂತೆ ಮಕ್ಕಳಿಗೆ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಶಿಕ್ಷಣವನ್ನು ಒದಗಿಸುವ ನಿಟ್ಟಿನಲ್ಲಿ ಮಕ್ಕಳನ್ನು ಪಠ್ಯಪುಸ್ತಕಕ್ಕೆ ಮಾತ್ರ ಸೀಮಿತಗೊಳಿಸದೆ ಪಠ್ಯೇತರ ಚಟುವಟಿಕೆಯಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತೆ ಮಾಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶ್ರೀಮತಿ ಶೈಲಕುಮಾರಿ ಅವರು ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿ ಚಟುವಟಿಕೆಗಳಾದ ಮ್ಯಾಥ್ ಕ್ಲಬ್, ಸೈನ್ಸ್ ಕ್ಲಬ್, ಲ್ಯಾಂಗ್ವೇಜ್ ಕ್ಲಬ್, ಅಬಕಸ್, ಸ್ಪೋರ್ಟ್ಸ್ ಕ್ಲಬ್, ಡ್ಯಾನ್ಸ್ ಕ್ಲಬ್, ಮ್ಯೂಸಿಕ್ ಕ್ಲಬ್, ಡ್ರಾಯಿಂಗ್ ಕ್ಲಬ್ಗಳ ಮೂಲಕ ಮಕ್ಕಳು ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದರೊಂದಿಗೆ ಗ್ರಾಮೀಣ ಭಾಗದಲ್ಲಿ ನೆಲೆಸಿರುವ ಈ ಶಾಲೆಗೆ ರೈತರ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ಮಕ್ಕಳಿಗೆ ಸಾವಯವ ಕೃಷಿಯ ತರಬೇತಿಯನ್ನು ನೀಡುವ ನಿಟ್ಟಿನಲ್ಲಿ ತಮ್ಮ ಸುತ್ತಮುತ್ತಲಿನ ಸಾವಯವ ಕೃಷಿಯಲ್ಲಿ ತೊಡಗಿಕೊಂಡಿರುವ ರೈತರ ಜಮೀನುಗಳಿಗೆ ಮಕ್ಕಳನ್ನು ಕೊಂಡೊಯ್ದು ಮಕ್ಕಳಿಗೆ ಸಾವಯವ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡುವ ಮೂಲಕ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಒದಗಿಸುವ ಗುರಿಯನ್ನು ಹೊಂದಿದ್ದಾರೆ. ಇಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕ ವೃಂದದವರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮಾದರಿಯಾಗಿರುವ ಮಹಿಳಾ ಸಾಧಕಿ ಶ್ರೀಮತಿ ಶೈಲಕುಮಾರಿಯವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಾ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ವಾತ್ಸಲ್ಯ ರೈತ ಮಹಿಳಾ ಸೌಹಾರ್ದ ಸಹಕಾರಿ ಸಂಘವನ್ನು 2017ರಲ್ಲಿ ಸ್ಥಾಪಿಸಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸುವುದರ ಮೂಲಕ ಗ್ರಾಮೀಣ ಭಾಗದ ರೈತರು ಹಾಗೂ ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಿ ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆ, ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬ ಧ್ಯೇಯವನ್ನು ಹೊಂದಿದೆ. ವಾತ್ಸಲ್ಯ ಶಿಕ್ಷಣ ಸಂಸ್ಥೆಯು ಸ್ವಚ್ಛತೆಗೆ ಹೆಚ್ಚಿನ ಮಹತ್ವವನ್ನು ನೀಡುವುದರಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಸ್ವಚ್ಛ ವಿದ್ಯಾಲಯ ಪುರಸ್ಕಾರವನ್ನು ಜಿಲ್ಲಾ ಮಟ್ಟದಲ್ಲಿ ತನ್ನ ಮುಡಿಗೇರಿಸಿಕೊಂಡು ರಾಜ್ಯ ಮಟ್ಟದ ಸ್ಪರ್ಧೆಗೂ ಸಹ ಆಯ್ಕೆಗೊಂಡಿರುತ್ತದೆ.